ಸ್ನೇಹಿತರೆ, MGR ಕಾರ್ಪೊರೇಷನ್ ಪ್ರಸ್ತುತಪಡಿಸುತ್ತಿರುವಂತಹ ಸ್ಮಾರ್ಟ್ ಇಂಡಿಯಾ 0.1 ಉಳಿತಾಯ ಯೋಜನೆಯ 2ನೇ ತಿಂಗಳ ಡ್ರಾ 4 ಬಂಪರ್ ಬಹುಮಾನಗಳಿದ್ವು. 4 ಕೂಡ ತಲಾ 50,000 ರೂಪಾಯಿ ಮೌಲ್ಯದ ಬಂಗಾರದ ನೆಕ್ಲೆಸ್. ಅದ್ಭುತವಾಗಿದೆ, ನೋಡಲಿಕ್ಕೆ ಅಷ್ಟು ಆಕರ್ಷಕವಾಗಿದೆ. ಸೊ ಇದರ ಮಾಲೀಕರು ಯಾರು ಅನ್ನೋದನ್ನ ನಾವು ಅವತ್ತು ನಿರ್ಧರಿಸಿದ್ವಿ. 9ನೇ ತಾರೀಕಿಗೆ ಸಂಜೆ 7 ಗಂಟೆಗೆ ವಿಟ್ಲ ಮಹಾನಗರದ ಸ್ಮಾರ್ಟ್ ಸಿಟಿ ಮುಂಭಾಗದಲ್ಲಿ ನಡೆದಂಥ ಸಾರ್ವಜನಿಕರ ಎದುರಿನಲ್ಲಿ ನಡೆದಂಥ ಪಾರದರ್ಶಕ ಡ್ರಾದಲ್ಲಿ ಬಂಪರ್ ಬಹುಮಾನಗಳಲ್ಲಿ ಮೊದಲ ಬಂಪರ್ ಬಹುಮಾನವನ್ನು ಗೆದ್ದವರು ಸವಿತಾ, ಮಲ್ಲಿಕಾರ್ಜುನ ನಗರ ಶಿವಮೊಗ್ಗದ ನಿವಾಸಿಯಾಗಿರುವಂಥ ಸವಿತಾ ಅವರು ವಿನ್ ಆಗಿದ್ದು ತುಂಬ ಖುಷಿಯಾಯಿತು ನಮಗೆ. ಬಹಳ ದೂರದಿಂದ ಅದನ್ನು ಇವತ್ತು ಪಡೀಲಿಕ್ಕಾಗಿ ವಿಟ್ಲಕ್ಕೆ ಆಗಮಿಸಿದ್ದಾರೆ. ನಿಮಗೆ ವಿಟ್ಲಕ್ಕೆ ಸ್ವಾಗತ. ಹಾಗೆ ಅವರಿಗೆ ನಾವಿವತ್ತು ಈ ಚಿನ್ನದ ನೆಕ್ಲೆಸ್ ಅನ್ನ ಮಾಲೀಕರಿಗೆ ವಹಿಸುವಂತ ಸುಸಂದರ್ಭ ಇದು. ಸ್ನೇಹಿತರೆ, ನಮ್ಮ ಎಲ್ಲ ಡ್ರಾಗಳು ಕೂಡ ಈ ಸರಿ ಹೇಗೆ ನಡೆಯಿತೋ ಹಾಗೆ ಪಾರದರ್ಶಕವಾಗಿ ಸಾರ್ವಜನಿಕರ ಎದುರಿನಲ್ಲಿ ನಡೆಯುತ್ತೆ. ಇನ್ನೂ ಕೂಡ ಸದಸ್ಯತ್ವ ಸ್ವೀಕರಿಸಲಿಕ್ಕೆ ಅವಕಾಶವಿದೆ. ತಡ ಮಾಡಬೇಡಿ, ಆದಷ್ಟು ಬೇಗ ಸದಸ್ಯತ್ವವನ್ನು ಸ್ವೀಕರಿಸಿ ಮುಂದಿನ ಬಂಪರ್ ಬಹುಮಾನಗಳಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿ. ಸೊ ನಾವೀಗ ಈ ಬಂಗಾರದ ನೆಕ್ಲೆಸ್ನ ಮಾಲೀಕರಾದಂತಹ ಸವಿತಾ ಅವರಿಗೆ ಇದನ್ನ ಮರಳಿಸುವಂತ ಸಮಯ, ಈಗ ಅವರಿಗೆ ತಲುಪಿಸುವಂತ ಸಮಯ. ದೂರದ ಶಿವಮೊಗ್ಗದಿಂದ ಸವಿತಾ ಅವರು ಹಾಗೂ ಅವರ ಏಜೆನ್ಸಿ ತೌಫಿಕ್ ಅವರು ಆಗಮಿಸಿದ್ದಾರೆ. ತೌಫಿಕ್, ಮೊದಲು ನಿಮ್ಮ ಹತ್ರ ಮಾತಾಡಿಸಿ ಆಮೇಲೆ ಇವ್ರ ಹತ್ರ ಬರ್ತೀನಿ. ತೌಫಿಕ್, ಹೇಗನ್ನಿಸ್ತು? ಈಗ ಕಳೆದ ತಿಂಗಳು ಕೂಡ ನಿಮ್ಮ ಏಜೆನ್ಸಿಯಲ್ಲಿ ಒಬ್ಬರಿಗೆ ಸರ್ಪ್ರೈಸ್ ಗಿಫ್ಟ್ ಬಂಗಾರದ ಉಂಗುರ ಬಂತು ಅಲ್ವಾ? ಈ ಸರಿ ಬಂಪರ್ ಬಹುಮಾನವೇ ನೋಡಿ, ಅದ್ಭುತವಾದ ಆಕರ್ಷಕವಾಗಿರುವಂತಹ ಬಂಗಾರದ ನೆಕ್ಲೆಸ್ ಸವಿತಾ ಅವರಿಗೆ ಕೊಡಿಸಿದ್ದೀರಿ. ಹೇಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ? ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇನ್ನೂ ತುಂಬಾ ಜನ ಸೇರಿಸಿದ್ರೆ ಎಲ್ಲ ನಮಗೆ ಬರ್ಬೋದಿತ್ತು ಅನ್ಸುತ್ತೆ. ಯಾಕಂದ್ರೆ ತಿಂಗಳ ನನಗೆ ಒಂದು ಬರ್ತಾನೆ ಇದೆ. ಮುಂದಿನ ಸರಿ ನಮ್ಗೆ ಆಗ್ಲಿ ಜನರಿಗೆ ಸೇರ್ಸೋಣ ನಮ್ಮ ಅಭಿಪ್ರಾಯ. ನಿಮ್ಮೂರಲ್ಲಿ ನೀವು ಹೋಗಿ ಸೇರಿ ಅಂತ ಹೇಳಿದ ತಕ್ಷಣ ಹೇಗಿತ್ತು ರಿಯಾಕ್ಷನ್ಗಳು? ಸ್ಟಾರ್ಟಿಂಗ್ ಎಲ್ಲ ಒಪ್ಕೊಂತಾ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಕಡೆ ಶಿವಮೊಗ್ಗದಲ್ಲೆಲ್ಲ ಆ ಥರ ಇಲ್ಲ, ಸ್ಕೀಮ್ ಎಲ್ಲ ಮಾಡಿಲ್ಲ. ಈಗ ಇತ್ತೀಚೆಗೆ ಸ್ಟಾರ್ಟಿಂಗು ಉಂಗುರ ಹೊಡಿತು. ಈಗ 2ನೇ ಸರಿ ಹೊಡೆದಾಗ ಇವರಿಗೆ ಕೇಳಿ ಸ್ಟೇಟಸ್ ಎಲ್ಲ ಹಾಕಿದಾಗ ಸುಮಾರು ಜನ ಕೇಳಿದ್ರು, ಎಲ್ಲಿ ನನಗೂ ಹೇಳ್ಬೋದಿತ್ತಲ್ಲ, ನಾನು ಹಾಕ್ತಿದ್ನಲ್ಲ, ಈ ತರ ಕಮೆಂಟ್ಸ್ ಬಂದಿದೆ. ನೀವೀಗ ಮೇಡಮ್ ಹತ್ರ ಹೋಗಿ ಕೇಳಿದ ತಕ್ಷಣ ಮೇಡಮ್ ಒಪ್ಕೊಂಡು ಸೇರ್ಕೊಂಡಿದ್ರಾ? ಸೇರ್ಕೊಂಡ್ರು ಅವರು, ನಮ್ಮ ಸಿಸ್ಟರ್. ಓಕೆ, ಹಾಗಾಗಿ ಹೇಳಿದೆ ಈ ತರ ಇದೆ, ನಾನು ಆಗ್ತಾ ಇದೀನಕ್ಕ ಅಂತ. ಓಕೆ, ಆಯ್ತು ತೋರಿಸಿ, ನಂದು ಒಂದು ಆಗ್ತು. ವೆರಿ ಗುಡ್. ಸೊ ಅಂದ್ರೆ ನೀವು ಹೇಳಿದ ತಕ್ಷಣ ಸೇರಿದ್ದಾರೆ, ನಿಮ್ಮ ಮೇಲಿರುವಂತ ನಂಬಿಕೆ ಮೇಲೆ ಸೇರ್ಕೊಂಡಿದ್ದಾರೆ. ಆ ನಂಬಿಕೆಗೆ ಸರಿಯಾಗಿ ಅವ್ರಿಗೀಗ ಬಂಗಾರದ ನೆಕ್ಲೆಸ್ ಬಂದಿದೆ. ಓಕೆ, ಸವಿತಾ ಮೇಡಮ್ ನಮಸ್ತೆ. ಸೊ ಬಂಗಾರದ ನೆಕ್ಲೆಸ್ ಹೊಡೆದಿದೆ. ನೀವು ಕಟ್ಟಿರೋದು ಎಷ್ಟು ದುಡ್ಡು ಕಟ್ಟಿದಿರಿ ಇಷ್ಟವರೆಗೆ? 2,000 ರೂಪಾಯಿ ಕಟ್ಟಿದ್ದೀನಿ. ಬರೀ 2 ಕಂತು 2,000 ರೂಪಾಯಿ ಕಟ್ಟಿದ್ದೀರಿ. ಕಟ್ಟಿದ್ದೀನಿ. ನಂಗೆ ಹೇಳ್ಬೇಕಂದ್ರೆ ಹಾಕಬೇಕಾದ್ರೆ ಬೇಡ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಆದ್ರೆ 2ನೇ ತಿಂಗಳಿಗೆ ಬಂದಿದ್ದು ತುಂಬಾ ಖುಷಿಯಾಗಿದೆ. ಮತ್ತೆ ನಿಜವಾಗ್ಲೂ ಯಾರು ನಂಬಲಿಲ್ಲ, ಇವಾಗ ಎಲ್ಲರೂ ನಂಬ್ತಾ ಇದ್ದಾರೆ. ಮತ್ತೆ ನನ್ನ ಮಗಳು ಬರ್ತಡೇ ದಿನನೇ ಇದು ಬಂದಿರೋದ್ರಿಂದ ದೇವರನ್ನ ತುಂಬಾ ಖುಷಿಯಾಗಿದೆ. ಅಂದ್ರೆ 9ನೇ ತಾರೀಕು ನಿಮ್ಮ ಮಗಳ ಬರ್ಡೇನಾ? ನನ್ನ ಮಗಳು ಬರ್ತಡೇ ಅವತ್ತೇ ಇದು ಡ್ರಾ ಆಗಿದೆ. ಓಕೆ, ಸೊ ಈ ವಿಷಯವನ್ನ ತಿಳಿಸ್ಲಿಕ್ಕಾಗಿ ಶಾಕ್ ಆಗುತ್ತೆ ವೀಕ್ಷಕರೇ. ನನ್ನ ಪಾರ್ಟ್ನರ್ ಆದಂತ ಗೌಸ್ ಅವರು ಅವತ್ತು ರಾತ್ರಿ ನಾವು ಲೈವ್ ಆಗಿ ಫೋನ್ ತಗೊಳ್ಳೋಣ ಅಂತೇಳಿ ಫೋನ್ ಟ್ರೈ ಮಾಡಿದ್ರು. ಫೋನ್ ಸಿಕ್ಕಿದ ತಕ್ಷಣ ಬೇಡ ಅಂತೇಳಿ ನೀವು ಇಟ್ರಿ ಅಲ್ವಾ? ಸೊ ಆಕ್ಚುಲಿ ಬೇಡ ಅಂತ ಹೇಳಿ ತಕ್ಷಣಕ್ಕೆ ಫೋನ್ ನ ಕಟ್ ಮಾಡಿದ್ರು. ನೀವು ಹಾಗೆ ಕಟ್ ಮಾಡ್ಲಿಕ್ಕೆ ಕಾರಣ ಏನು ಸರ್? ಅದು ಬಜಾಜಿಂದ ಫೋನ್ ಬರ್ತಿತ್ತು, ಅದಕ್ಕೆ ಫೈನಾನ್ಸ್ ತಗೊಳಕ್ ಫೋನ್ ಮಾಡ್ತಾರೆ ಅಂತ ನಾನು ಬೇಡ, ಅವಶ್ಯಕತೆ ಇಲ್ಲ ಅಂತ ಕಟ್ ಮಾಡಿದೆ. ಬಹಳಷ್ಟು ಕಾಲ್ಗಳು ಬರ್ತಾ ಇರುತ್ತಲ್ವಾ ಕಸ್ಟಮರ್ ಕೇರ್ ಗಳಿಂದ, ಹಂಗಾಗಿ ಕಸ್ಟಮರ್ ಕಾಲ್ ಇದೆ ಅಂತ ತಿಳ್ಕೊಂಡೆ ನಾನು. ಹಂಗಾಗಿ ಕಟ್ ಮಾಡಿದ್ರೆ ತೌಫಿಕ್ ಫೋನ್ ಮಾಡಿ ಹೇಳಿದ್ಮೇಲೆ ನನಗೆ ಒಂಥರ ತಮಾಷೆ ಮಾಡ್ತಿದ್ದಾನೆ, ಸುಮ್ಮನೆ ನನಗೇನೋ ಇದು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡೆ. ಆದ್ರೆ ರಿಯಲ್ ಆಗಿ ಅವ್ನು ವಿಡಿಯೋ ಕಳಿಸಿದಾಗ ನಂಗೆ ನಂಬಕ್ ಆಗ್ಲಿಲ್ಲ. ಒಂದು ಕ್ಷಣ ನಿಜವಾಗ್ಲೂ ಇದು ನಿಜನ ಅನಿಸ್ತು. ಸೊ ಈಗ ಬಂಗಾರದ ನೆಕ್ಲೆಸ್ ನಿಮ್ಮ ಕೈಗೆ ಸಿಗ್ತಾ ಇದೆ. ಈಗ ಹೇಗಿದೆ ನಿಮ್ಮ ಫೀಲ್? ಹೇಗಿದೆ ಸರ್? ನಾವ್ ಅನ್ಕೊಂಡಿದ್ವಿ ಅಲ್ಲ ಅಂತೇಳಿ, ಆದ್ರೆ ಅದಾಗಿದೆ. ನಿಜವಾಗ್ಲೂ ನಂಬಿಕೆ ಇರ್ಲಿಲ್ಲ. ಈಗ ನಿಜವಾಗ್ಲೂ ನಂಬಿಕೆ ಬಂದಿದೆ. ತುಂಬಾ ಜನನು ಕೇಳಿದ್ದಾರೆ, ಅಕ್ಕ ಹೌದಾ ಇದೆಯಾ ಹೇಳು ಅಂತ ತುಂಬಾ ಜನನು ಕೇಳಿದ್ದಾರೆ. ಓಕೆ, ಸೊ ಹಾಗಿದ್ರೆ ನಿಮಗೀಗ ಯಾವುದೇ ಅಪನಂಬಿಕೆಗಳಿಲ್ಲ? ನಾನೊಂದು ಕಾರ್ಡ್ ಮಾಡಿಸಿ ಹೋಗೋಣ ಅಂತಾನೆ ಬಂದಿರೋದು ಸರ್. ಓಹೋ, ಸೊ ಅಂದ್ರೆ ಸ್ನೇಹಿತರೆ, ಮುಖ್ಯವಾದ ವಿಷಯ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಒಂದು ಕಾರ್ಡ್ಗೆ ಅಥವಾ ಒಂದು ಕಾರ್ಡ್ ನಂಬರ್ಗೆ ಒಂದು ಬಂಪರ್ ಡ್ರಾ ಬಂದ ನಂತರ ಆ ಕಾರ್ಡ್ ಕ್ಲೋಸ್ ಆಗುತ್ತೆ. ಆ ಕಾರ್ಡ್ ನಲ್ಲಿ ಮುಂದಿನ ಕಂತುಗಳನ್ನ ಕಟ್ಟುವ ಹಾಗಿಲ್ಲ. ಸೊ ಹಾಗೇನಾದ್ರೂ ಕಟ್ಟಿದ್ರು ಕೂಡ ಅವರಿಗೆ ಕೊನೆಯಲ್ಲಿ ಒಂದು ಸಮಾಧಾನಕರ ಬಹುಮಾನ ಮಾತ್ರ ಕೊಡ್ತೇವೆ ಅಂತ ಹೇಳೋದನ್ನ ನಾವು ಕಂಡೀಷನ್ ಕೂಡ ಹಾಕಿದ್ದೀವಿ.
ಆದ್ರೆ ಸೊ ನಾವು ಆ ಕಾರ್ಡನ್ನೇ ಕ್ಲೋಸ್ ಮಾಡೋದ್ರಿಂದ ಇವರೀಗ ಹೊಸದಾಗಿ ಇನ್ನೊಂದು ಕಾರ್ಡನ್ನ ಮಾಡಿಸ್ತಾ ಇದ್ದೀರಿ. ಓಕೆ, ಸೊ ನೀವು ಬೇರೆ ಹೆಸರಿನಲ್ಲಿ ಅಥವಾ ನಿಮ್ಮದೇ ಹೆಸರಿನಲ್ಲಿ ಮತ್ತೊಂದು ಹೊಸ ಕಾರ್ಡನ್ನು ನೀವು ಬೇಕಾದ್ರೆ ಆರಂಭಿಸಬಹುದು. ಸದಸ್ಯತ್ವ ಇನ್ನೂ ಕೂಡ ಜಾರಿಯಲ್ಲಿದೆ, ತಗೋಬಹುದು, ನೋಂದಾಯಿಸ್ಕೋಬಹುದು. ಓಕೆ, ಸೊ ನಿಮಗೆ ತುಂಬಾ ಖುಷಿ ಆಯ್ತು, ನಮ್ಗೆ ಖುಷಿ ಆಯ್ತು. ಸೊ ಯಾಕಂದ್ರೆ ಇದರ ಬಂಗಾರದ ನೆಕ್ಲೆಸ್ ನಿಮ್ಮ ಮಗಳ ಹುಟ್ಟುಹಬ್ಬದ ದಿನ ಮಗಳಿಗೊಂದು ಕೊಡುಗೆ ಉಡುಗೊರೆಯಾಗಿ ಕೊಡ್ಲಿಕ್ಕೆ ಸೊ ನಮ್ಮ ಕಂಪನಿ MGR ಕಾರ್ಪೊರೇಷನ್ ಸ್ಮಾರ್ಟ್ ಇಂಡಿಯಾ 0.2 ಉಡುಗೊರೆ ಈಗ ಅವಳಿಗೆ. ಹೌದು, ಸೊ ನಮ್ಮ ಕಂಪನಿ ಇದೊಂದು ಉಡುಗೊರೆಯಾಗಿ ಕೊಡ್ಲಿಕ್ಕೆ ನಮ್ಮ ಕಂಪನಿ ಕಾಣುವಾಯ್ತಲ್ಲ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ. ಈಗ ಬಂಗಾರದ ನೆಕ್ಲೆಸ್ ಬಂತು ಅಂತ ನಿಮ್ ಮಗಳಿಗೆ ಹೇಳಿದ್ರ ನೀವು? ಹೇಳಿದೆ ಸರ್. ಸೊ ಈ ಮಗಳ ರಿಯಾಕ್ಷನ್ ಆಗಿತ್ತು? ಖುಷಿ ಆಗ್ಬಿಟ್ಲು, ಅವಳಿಗಂತೂ ಫುಲ್ಲು ಖುಷಿ. ನಾನು ಇಲ್ಲ ನಿನ್ನ ಅದೃಷ್ಟನೇ ಇದು, ನಿಂದೇ ಲಕ್ಕಿದು, ನಿನ್ ಬರ್ತಡೇ ದಿನನೇ ಬಂದಿದೆ ಅಂದ್ರೆ ನಿಂದೇ ಲಕ್ಕು ಅಂತ ನಾನು ಹೇಳಿದೆ. ಅವಳಿಗೂ ಖುಷಿ ಆಗಿದೆ. ಹೇಳ್ಬೇಕಂದ್ರೆ ನಿಜವಾಗ್ಲೂ 3 ದಿನದ ತುಂಬಾ ಖುಷಿಯಾಗಿದೆ ಇದೀವಿ ಮನೇಲಿ. ಯಾಕಂದ್ರೆ ಅವಳು ಬರ್ತಡೇ ದಿನನೇ ಬಂದಿರೋದ್ರಿಂದ ಏನೋ ಒಂಥರ ಅದೃಷ್ಟ ಅನ್ನೋ ತರ ಆಗ್ಬಿಟ್ಟಿದೆ ಈಗ. ಓಕೆ, ಸೊ ಈಗ ನಿಮ್ಗೆ ಎಷ್ಟು ಮಕ್ಕಳು? ಇಬ್ರು ಸರ್. ಇಬ್ರು ಹೆಣ್ಮಕ್ಳ ಅಥವಾ? ಒಂದ್ ಗಂಡು ಒಂದ್ ಹೆಣ್ಣು. ದೊಡ್ಡವಳು, ಮಗಳು ಎಷ್ಟನೇ ಕ್ಲಾಸ್ ಸ್ಟಡಿ ಮಾಡ್ತಾಳೆ? 8ನೇ ಕ್ಲಾಸ್. ಹೆಚ್ಚು ಕಮ್ಮಿ ಒಂದು 13-14 ವಯಸ್ಸು ಆಗಿದೆ. 15ನೇ ವಯಸ್ಸಿಗೆ ಬಂದಿದೆ ಇದು. ಇದೀಗ ನೀವು ತಗೊಳ್ತೀರಾ ಅಥವಾ ಮಗಳಿಗೆ ಗಿಫ್ಟ್ ಕೊಡ್ತೀರಾ? ಮಗಳಿಗೆ ಕೊಡೋದು. ಓಕೆ, ತುಂಬಾ ಖುಷಿಯಾದ ವಿಷಯ. ಸೊ ನಮ್ಮ ಸವಿತಾ ಮೇಡಮ್ಗೆ ಒಂದು ಬಂಗಾರದ ನೆಕ್ಲೆಸ್ ಹೊಡೆದಿದೆ. ಮಗಳ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಉಡುಗೊರೆ ಕೊಡ್ಲಿಕ್ಕೆ ಏನು ಇರೋದಿಲ್ಲ. ಒಂದು ಸರ್ಪ್ರೈಸ್ ಅಂದ್ರೆ ಈ ರೀತಿಯ ಸರ್ಪ್ರೈಸ್ ಗಿಫ್ಟ್ ಯಾವಾಗ್ಲೂ ಸಿಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ನಾವು ತೆಗೆದು ಮಕ್ಕಳಿಗೆ ಕೊಡ್ತೀವಿ, ಕೊಟ್ರೆ 1,000 ರೂಪಾಯಿ 2,000 ರೂಪಾಯಿ ಕೊಡ್ತಿದ್ವಿ ಬರ್ತಡೇ ಅಂತ ಗಿಫ್ಟ್ ಅಂತ. ಬಟ್ ಇಷ್ಟೇ, ಆದ್ರೆ ಇಷ್ಟು ಕಾಸ್ಟ್ಲಿ ಇದೆ ಅಂತೇಳಿ ನಮ್ಮ ಕೈಲಂತೂ ಕೊಡಕ್ ಆಗ್ತಿರ್ಲಿಲ್ಲ. ಏನೋ ನಿಮ್ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ನಂಬಿಕೆ ನಮ್ಮ ಮೇಲೆ ನೀವು ಇಟ್ಟಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಬಹುಮಾನಗಳನ್ನ ನಾವು ಕೊಡ್ತೀವಿ. ಸೊ ನಿಮ್ಮ ಸಹಕಾರ ಹೀಗೆ ಇರಲಿ. ನಿಮಗೆ ಮತ್ತೊಮ್ಮೆ ಶುಭಕಾಮನೆಗಳನ್ನ ಹೇಳ್ತಾ, ಸೊ ನಿಮಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಾವು ಈ ಬಂಗಾರದ ನೆಕ್ಲೆಸ್ ಅನ್ನು ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.